ಇನ್ನು ಅಧಿವೇಶನದಲ್ಲಿ ಮೊದಲ ದಿನವೇ ವಕ್ಫ್ ಕಹಳೆ ಮೊಳಗಿಸ್ತಾ ಇದೆ. ವಕ್ಫ್ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ವಕ್ಫ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದೆ ಬಿಜೆಪಿ. ಎಕ್ಸ್ಪೆಕ್ಟೆಡ್ ಸುದೀರ್ಘ ಚರ್ಚೆಗೆ ಅವಕಾಶ ನೀಡಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿದೆ. ವಕ್ಫ್ ಮಂಡಳಿ ರದ್ದು ಮಾಡೋದಕ್ಕೆ ಬೇಡಿಕೆಯನ್ನಿಟ್ಟು ನೋಟಿಸ್ ನೀಡಲಾಗಿದೆ ಬಿಜೆಪಿಯಿಂದ. ರೈತರ ವಿರುದ್ಧದ ಅನ್ಯಾಯದ ಕುರಿತು ಚರ್ಚೆಗೆ ಅವಕಾಶವನ್ನು ನೀಡಬೇಕು, ಸುದೀರ್ಘವಾದಂತಹ ಅವಕಾಶವನ್ನು ಕೊಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಅದರ ಅನುಗುಣವಾಗಿ ಈಗ ಮನವಿ ಪತ್ರ ಸಲ್ಲಿಕೆ ಮಾಡಲಾಗಿದೆ. ಪ್ರಶ್ನೋತ್ತರ ಬಳಿಕ ನಿಲುವಳಿ ಮೇಲೆ ಚರ್ಚೆಗೆ ಅವಕಾಶ, ನಿಲುವಳಿ ಮಂಡನೆಗೆ ಅವಕಾಶ ಸಿಕ್ಕಿದ್ರೆ ಅಶೋಕ್ ಅದನ್ನ ಪ್ರಸ್ತಾಪ ಮಾಡ್ತಾರೆ. ವಕ್ಫ್ ಬಗ್ಗೆ ಚರ್ಚೆಯನ್ನ ಶಾಸಕ ಯತ್ನಾಳ್ ಮುಂದುವರೆಸಲಿದ್ದಾರೆ. ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡೇ ಮಾಡ್ತೀವಿ ಅಂತ ರಾಜ್ಯದ ತುಂಬೆಲ್ಲ ಹೋರಾಟವನ್ನ ಮಾಡಿದಂತ ಬಿಜೆಪಿ ನಾಯಕರು ಈಗ ಕಲಾಪದಲ್ಲಿ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಕೆಂಡಾಮಂಡಲವಾಗಿದ್ದಾರೆ. ಕೂಡ ವಾಲ್ಮೀಕಿ ಅವಾಂತರ ಮೈಮೇಲೆ ಎಳೆದುಕೊಂಡಿದೆ. ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯ ನಿದ್ದೆರಾಮಯ್ಯರಾಗಿದ್ದಾರೆ. ರಾಜ್ಯದಲ್ಲಿ 17 ತಿಂಗಳಲ್ಲಿ 17 ಅವಾಂತರವಾಗಿದೆ. ಬಾಣಂತಿಯರ ಸಾವಾಗ್ತಾ ಇದೆ. ಸಿಎಂಗೆ ಹಿಡಿತ ತಪ್ಪಿದೆ. ಎಲ್ಲ ಮಂತ್ರಿಗಳು ಕೂಡ ದುಡ್ಡು ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇದು ಗುರುವಾರದ ಸರ್ಕಾರ ದುಡ್ಡು ಮಾಡೋಕ್ ಬರ್ತಾರೆ. ಉತ್ತರ ಕರ್ನಾಟಕವನ್ನ ಚಿನ್ನದ ನಾಡು ಮಾಡ್ತೀವಿ ಎಂದು ಚಿನ್ನ ಅಲ್ಲ ಕಬ್ಬಿಣ ಸಹ ಮಾಡೋದಕ್ಕೆ ಸರ್ಕಾರಕ್ಕೆ ಆಗಿಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್. ಪ್ರಮುಖವಾಗಿ ಇವತ್ತು ವಕ್ಫ್ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಆ ಮೂಲಕವಾಗಿ ನೋಟಿಸ್ ಕೊಟ್ಟಿದೆ ಬಿಜೆಪಿ. ಮನವಿ ಪತ್ರ ಸುದೀರ್ಘ ಚರ್ಚೆಗೆ ಅವಕಾಶವನ್ನ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದೆ. ನಿಲುವಳಿ ಮಂಡನೆಗೆ ಅವಕಾಶ ಸಿಕ್ಕರೆ ಆರ್ ಅಶೋಕ್ ಅದನ್ನ ಪ್ರಸ್ತಾಪ ಮಾಡಲಿದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ಅವಕಾಶ ಮಾಡಿಕೊಡದೆ 17 ತಿಂಗಳಲ್ಲಿ 17 ಅವಾಂತರಗಳು, ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಲಿಕ್ಕರ್ ಲಾಬಿ ಇರ್ಬೋದು, ಈಗ ಮೆಡಿಕಲ್ ಲಾಬಿ, ಅದರ ಜೊತೆಗೆ ವಕ್ಫ್ ಬೋರ್ಡ್ನ ಅವಾಂತರ, ಒಂದಲ್ಲ ಒಂದು ಅವಾಂತರಗಳನ್ನು ಮೈಮೇಲೆ ಹಾಕ್ಕೊಂಡಿದೆ ಸರ್ಕಾರ. ಅದರಲ್ಲೂ ಸಿದ್ದರಾಮಯ್ಯನವರು ಕಳೆದ ಬಾರಿ ಏನು ಮುಖ್ಯಮಂತ್ರಿ ಆಗಿದ್ರು ಆ ರೀತಿಯ ಆಡಳಿತವನ್ನು ಈ ಸರಿ ಕೊಡ್ತಾ ಇದ್ದಾರೆ. ಒಂದು ರೀತಿ ಸ್ವತಃ ಮುಖ್ಯಮಂತ್ರಿಗಳೇ ಸ್ಕ್ಯಾಂಡಲ್ ಸಿಕ್ಕಾಕೊಂಡು ಮೂಡಾ ಕೇಸಲ್ಲಿ ನರಳುತ್ತಾ ಇದ್ದಾರೆ. ಒಂದು ರೀತಿ ಇಡೀ ಸರ್ಕಾರನೇ ನಿದ್ದೆ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.